ಹಳಿ ಮೊಸರಿಗೆ ತೊಗೊಂಡು ಫುಲ್ ಸ್ಮ್ಯಾಶ್ ಮಾಡಬೇಕು, ಏನೂ ಇಲ್ಲಾರ್ದಂಗೆ. ಮತ್ತು ರೀ ಬೇಸನ್ ಹಿಟ್ಟು ಹಾಕಿರಿ. ಎಷ್ಟು ಹಾಕಿರಿ? ಎಷ್ಟು ಹಾಕಿರಿ? ಇನ್ನೊಂದು ಸ್ವಲ್ಪ ನಿಂದಿರಿ. ಅಷ್ಟೇ, ಸ್ವಲ್ಪ ಬೇಸನ್ ಹಿಟ್ಟು ಹಾಕಿ ಕಲಿಸ್ಬೇಕು. ಅಗರ್ ಮೊಸರು ಇದ್ದಿಲ್ಲ ಅಂದರೆ ಹೊರಗಿನ ತರಿಸಿ ರಾತ್ರಿನೇ ಹೊರಗೆ ಇಟ್ಟಿವಂದರೆ ಸ್ವಲ್ಪ ಹುಳಿ ಆಗ್ತದೆ. ಹುಳಿ ಆಗಿದ್ದು ಮೊಸರು ಇದ್ದರೆ ಚಲೋ. ಎಷ್ಟು ಹುಳಿ ಇರ್ತದೋ ಅಷ್ಟು ಚಲೋ. ಆಯ್ತು, ಅಷ್ಟೇ ಮಿಕ್ಸ್ ಮಾಡಿ ಇಡ್ಬೇಕೇನು ರೀ? ಇದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರಾಗೆ ಹಾಕ್ತೀರಿ? ಉಪ್ಪು ಹಾಕಿರೇನು ರೀ? ಇಲ್ಲ, ಅದು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಬೇಕು. ಅಲ್ಲ ಲಸೂನ್ ಪೇಸ್ಟ್ ಹಾಕಬೇಕು 1 ಚಮಚ. ನೀರು ಹಾಕಬೇಕು 1 ಅರ್ಧ ಕಪ್ ಅಷ್ಟು. ಅರಿಶಿಣ ಒಂದು ಸ್ವಲ್ಪ, ಅಷ್ಟೇ. 7-8 ರೀ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು. ಆಯ್ತು, ಮಿಕ್ಸಿ ಮಾಡ್ಕೊಂಡು ಬರಬೇಕು. ಹಿಂಗೆ ಪೇಸ್ಟ್ ಹಾಕಿದ್ರೆ ಇದ್ರಾಗೆ ಹಾಕಿಬಿಡ್ಬೇಕು. ನೀರು ಎಷ್ಟು ಹಾಕೋಬೋದೇನು ರೀ? ಇಲ್ಲ, ಪೂರ ನೀರು ಹಾಕಂದ್ರೆ ಚಲೋ ಆಗಲ್ಲ, ಕಷ್ಟ ಹಾಕ್ಬೇಕು. ಅಂದರೆ ನೀರು ಅದು ಮತ್ತೆ ನೀರು ಆಯ್ತು ಅಂದ್ರೆ ಚಲೋ ಆಗಲ್ಲ ಅಂದೆ. ಓಕೆ, ಜಾಸ್ತಿನೂ ಹಾಕ್ಬಾರ್ದು. ಇಷ್ಟು ಒಂದು ಅರ್ಧ ಕಪ್ ಇಂಥದ್ದು ಬಟ್ಲಾಗ ಇಷ್ಟು ಮೊಸರಿಗೆ ಎಷ್ಟು ಇದು ಮಾಡ್ತೀರಿ? ನೀರು ಎಷ್ಟು ಮೊಸರು ಇರ್ತದೆ ಅಷ್ಟೇ ನೀರು ಹಾಕಬೇಕು. ಉಪ್ಪು ಆಲ್ರೆಡಿ ಮಿರ್ಚಿನಲ್ಲಿ ಮಿಕ್ಸಿ ಮಾಡಿ ಹಾಕ್ಬಿಟ್ಟು. ಓಕೆ, ಸ್ವಲ್ಪ ಕರಿಬೇವು ಹಾಕಬೇಕು. ಕನ್ಸಿಸ್ಟೆನ್ಸಿನೂ ಇರಬೇಕು, ಜಾಸ್ತಿ ನೀರನ್ನೂ ಹಾಕ್ಬಾರ್ದು. तेल ಹಾಕೋ ಥೋड़ा, ಜೀರಿಗೆ ಸ್ವಲ್ಪ, ಸಾಸಿವೆನೂ ಹಾಕ್ಬೇಕು ರೀ. ಸ್ವಲ್ಪ ಎರಡೇ ಸಾಕ್ರಿ. ಎರಡೇ ಸಾಕು, ಇನ್ನು 2 ಹಾಕಿದ್ರೆ ನಡೀತದೆ. ಕೆಂಪು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕಬೇಕು. ಗರಂ डाल के घालून थोड़ा छान सिजाव है. ಇದೇನು ಸಿಮ್ನಲ್ಲೇ ಇಟ್ಟು ಕುದಿಸ್ಬೇಕೇನು ರೀ? ಹಂಗೇನು ಇಲ್ಲಲ್ಲ, ಸಿಮ್ನಲ್ಲೇ ಇಡ್ಬೇಕು ರೀ. ಸ್ವಲ್ಪ ಸಿಮ್ ಥೋड़ा ಕಮ್ ಮಾಡಿ. ಹಾಂ, ಥೋड़ा ಪಾನಿ ಬಾಟ್ಲು ಆಯ್ತು ರೀ. ಇಷ್ಟೇ. ಎಷ್ಟೊತ್ತು ಕುದಿಬೇಕು ರೀ? ಅದು ಹಿಂಗೆ ಬರ್ತದೆ, ಹಿಂಗೆ ಬ್ಯಾಳಿ ಇಕ್ಕುತ್ತದೆ ನೋಡಂಗೆ. ಹಾಂ, ಬಾಯ್ಲ್ ಆಗ್ತಾ ಇರ್ತದೆ, ಫುಲ್ ಬಾಯ್ಲ್ ಆಗ್ತದೆ. ಹಾಕಿದರೆ ಇದೆಲ್ಲ ಕಡಲೆ ಹಿಟ್ಟು ಇದು ಆಗ್ಬೇಕಲ್ಲ, ಬೆಂದಿರ್ಬೇಕಲ್ಲ. ಹಾಂ, ಸ್ವಲ್ಪ ಗಟ್ಟಿ ಆದಂಗೆ ಆಗ್ತದೆ. ಹಿಂಗೆ ಹಾಕಿದಾಗ ಬಜ್ಜಿ ಒಂದು 10-15 ನಿಮಿಷ ಆಗ್ತದೇನು ರೀ? ಸ್ಲೋನಲ್ಲಿ ಇಟ್ಟು 10-15 ನಿಮಿಷ ಇಟ್ಟು ಆಮೇಲೆ ಬಜ್ಜಿ ಹಾಕ್ಬೇಕು. नॉर्मल भजीला कसं भिजवून घालतो तसंच भिजवून घालो. सोडापुडी, अजवाईन, हळद, मीठ, मिरची पावडर घालून थोडं घट्ट राहावं बॅटर. बट अजवाईन, हळद, मिरची. गुड मॉर्निंग रजा. थोडं लाल कलर पाहिजे होतं तर थोडं रेड मिरची घालून आणि त्याच्यात पण मिरची कमी राहते ना. थोडं मीठ, ಆನಿಯನ್ ಒಂದು ಸ್ವಲ್ಪ ಹಾಕಿ ಬ್ಯಾಟರ್. ಈಗ ಫುಲ್ ಕುದ್ದಿ ಯೆಲ್ಲೋ ಕಲರ್ ಡಾರ್ಕ್ ಆಗಬೇಕು. ಈಗ ಬರ್ತದೆ. ಹಾಂ, ಈಗ ಬಂದ್ ಮಾಡ್ಲಿಕ್ಕೆ ಇಲ್ಲ, ಅದು ಮ್ಯಾಲೆ ಬರ್ತದೆ. ಫುಲ್ ಮ್ಯಾಲೆ ಬರೋಣ ಬಂದ್ ಮಾಡ್ಬೇಕು. ಹಾಲು ಉಕ್ಕುದಂಗೆ. ಇದು ಆನಿಯನ್ ಹಾಕಿರಿ, ಫುಲ್ ಸಣ್ಣನೇ ಕಟ್ ಮಾಡಿರೋ ಆನಿಯನ್. ಸ್ವಲ್ಪ ಅಕ್ಕಿ ಹಿಟ್ಟು ಕಟ್ ಮಾಡಿ ಅಕ್ಕಿ ಹಿಟ್ಟು ಹಾಕ್ಬೇಕಿದು. ಚಲೋ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಬೇಕು, ಕ್ರಿಸ್ಪಿ ಆಗ್ತದೆ. ಇದ್ದಿಲ್ಲ ಅಂದ್ರೂ ನಡೀತದೆ, ಗಟ್ಟಿ ಗಟ್ಟಿ ಇರಬೇಕು ಅಷ್ಟು ಬ್ಯಾಟರ್. ಎಣ್ಣೆ ಹಾಕಿದ್ದು फुल असं होऊन वरपर्यंत येत आहे. दूध उतवले सगळं. नंतर बंद करून सोडव. नंतर ते भजी तेलात फ्राई करून ते भजी त्याच्यात घालून हे करू. गोल गोल भजी घालून तेलात फ्राई करून ते मजगी पाळ्यामध्ये घालून सोडलं तर थोडं सॉफ्ट होत आहे. नंतर खायला दे.
ಬಜ್ಜಿ ಥಂಡ್ झाले की घालाव गरम गरम नहीं घालाव ಬಿಸಿ ಹಾಕಿದ್ರೆ ಏನಾಗ್ತದೆ ಬಿಸಿ ಹಾಕಿದ್ರೆ ಜಲ್ದಿ ಚಿಗರ್ತ. फुल थंड झाले की घालाव भजी. ಗ್ಯಾಸ್ ಒಂದು ಸಿಂಬರ್ ಸಾಕು. ಒಂದ್ಸರ್ತಿ ಇಟ್ಟಿವಂದ್ರೆ ಏನು ತಿರ್ಗಾಡ್ಸೋದು ಬೇಕಾಗಲ್ಲ, ತಂತಾನೆ ಆಗ್ತದೆ. ಇಲ್ಲ ಅಂತಂದ್ರೆ ಹಿಂಗೆ ಉಪ್ಪು ಬರ್ತದೆ. ಹಾಂ. ಇದಕ್ಕಾಗಿ ಇಳಿಸ್ಬಿಡ್ತೀವಿ. ತಂತಾನೆ ಆಗ್ತದೆ, तिरगसोದೇನು ಬೇಕಾಗಲ್ಲ. आयत इष्टे काढून भजी घालून सोडू. त्याच्यात कोथिंबीर घालावं लास्टला सर्व संपले की थंड होले की भजी तेव्हा घालून ठेवून थोडं छोटे छोटेच घालावं तर छान लागतं. थोडं जाड राह चालतं.